ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ನಾನು ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಹಾಗೆ ನನ್ನ ಡೈಲಿ ಸ್ಕಿನ್ ಕೇರ್ ರೊಟೀನ ಫಾಲೋ ಅಪ್ ಮಾಡಿ ಇವಾಗ ನೋಡಿದರೆ ನಮ್ಮ ಲಕ್ಕಿ ಆಟ ಆಡ್ತಿದ್ದ. ಮಾರ್ನಿಂಗ್ ಟಿಫನ್ಗೆ ನಮ್ಮಮ್ಮ ಲೆಮನ್ ರೈಸ್ ಮಾಡಿದ್ರು, ಹಾಗೆ ರೊಟ್ಟಿ ಇತ್ತು ಅಲ್ವಾ, ಅದಕ್ಕೆ ಮೂಲಂಗಿದು ತುರಿದ್ಬಿಟ್ಟು ಪಲ್ಯ ಮಾಡೋ ಅಂತ ಹೇಳಿದರು. ಸೊ ನಾನು ಮೂಲಂಗಿನ ಸಿಪ್ಪೆ ತೆಗೆದ್ಬಿಟ್ಟು ತುರಿದು ಅದರದ್ದು ಸ್ವಲ್ಪ ರಸ ತೆಗೆದ್ಬಿಟ್ಟು ಎತ್ತಿಟ್ಟಿದ್ದೀನಿ. 2-3 ಈರುಳ್ಳಿ, ಒಂದು 4-5 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಸಾಸಿವೆ, ಕರಿಬೇವಿನ ಸೊಪ್ಪನ್ನ ಹಾಕಿಬಿಟ್ಟು ಚಿಟಪಟ ಸಿಡಿದ್ಮೇಲೆ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಫ್ರೈ ಮಾಡಿದೆ. ನೆಕ್ಸ್ಟು ಮೂಲಂಗಿ ತುರಿದಿರೋ ಅಂಥ ಮೂಲಂಗಿನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು, ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಜಾಸ್ತಿ ಆಗಿಬಿಡುತ್ತೆ ಸೊ ಅದಕ್ಕೆ ಸ್ವಲ್ಪನೇ ಉಪ್ಪು ಹಾಕಿದ್ದೀನಿ. ಅದಾಗಿದ್ಮೇಲೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿದ್ರೆ ಇದು ಮುಗೀತು. ಒಂದು 5 ಮಿನಿಟ್ಸಲ್ಲೇ ರೆಡಿಯಾಗಿಬಿಡುತ್ತೆ ಗೈಸ್ ಅದು ಮೂಲಂಗಿ ಪಲ್ಯ. ಸೊ ನೆಕ್ಸ್ಟು ನಾನು ಮುಳುಗಾಯಿದು ಸ್ವಲ್ಪ ಚಟ್ನಿ ಮಾಡಿಕೊಂಡೆ. ಮುಳುಗಾಯಿ ಚಟ್ನಿ ಅಂದರೆ ಸುಟ್ಬಿಟ್ಟು ಅದನ್ನ ಸ್ಮ್ಯಾಶ್ ಮಾಡಿ ಅದಕ್ಕೆ ಹಸಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡೋದಷ್ಟೇ. ಇದು ಮುಳುಗಾಯಿ ಚಟ್ನಿ ಮತ್ತು ಮೂಲಂಗಿ ಪಲ್ಯ, ರೊಟ್ಟಿ ಮತ್ತು ಬೇಳೆ ಸಾಂಬಾರು ಮಾಡಿದ್ದಾರೆ ಅಮ್ಮ ರೈಸ್ಗೆ. ರೊಟ್ಟಿ ಮತ್ತು ಮುಳುಗಾಯಿ ಚಟ್ನಿ, ಮೂಲಂಗಿ ಪಲ್ಯ ಮತ್ತು ರೈಸ್, ಸಾಂಬಾರು ಎಲ್ಲದನ್ನು ಊಟ ಮಾಡಿದ್ವಿ ಅಪ್ಪಾಜಿ, ನಾನು ಮತ್ತು ಅಮ್ಮ. ಅದಾಗಿದ್ಮೇಲೆ ಗೈಸ್, ಇದು ಮೈಲಾರ ಕ್ಷೇತ್ರದ್ದು ಕಾರ್ಣಿಕ ಇತ್ತು ಅಲ್ವಾ. ಈ ವರ್ಷ ಒಳ್ಳೆಯದೇ ನುಡಿದಿದ್ದಾರೆ ಗೊರವಯ್ಯ ಅವರು. ನೋಡಿ ಇವಾಗ ಗೈಸ್, ಈ ಸರಿ ಮೈಲಾರದಲ್ಲಿ ಕಾರ್ಣಿಕ ಬಂದು ಸಂಪಾಯ್ತಲೆ ಪರಾಕ್ ಅಂದರೆ ಎಲ್ಲ ಸಮೃದ್ಧಿ ಆಗುತ್ತೆ, ಒಳ್ಳೆಯದಾಗುತ್ತೆ, ಎಲ್ಲ ಸಂಪಿದೆ ಅಂತ ಗೊರವಯ್ಯನವರು ನುಡಿದಿದ್ದಾರೆ. ಅಂದರೆ ಮಳೆ ಬೆಳೆ ಎಲ್ಲ ಚೆನ್ನಾಗಾಗತ್ತೆ, ಹಾಗೆ ಎಲ್ಲರೂ ಚೆನ್ನಾಗಿರ್ತಾರೆ ಅಂತ ಅವರು ಭವಿಷ್ಯವಾಣಿನ ನುಡಿದಿದ್ದಾರೆ. ಈ ಸರಿ ತುಂಬ ಚೆನ್ನಾಗಿದೆ ಅಂತ ಅದು ಸಂಪಾಯ್ತಲೆ ಪರಾಕ್ ಅನ್ನೋದ್ರಲ್ಲೇ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ ಈ ವರ್ಷ ಅಂತ. ಸೊ ಅಮ್ಮ ಇವಾಗ ದೀಪ ಹಚ್ಚಿದ್ದಾರೆ. ಈವ್ನಿಂಗ್ ಆಯಿತು. ನಮ್ಮ ಚಿನ್ನಿಮ್ಮ ಹಾಗೆ ಜಾನಮ್ಮ ಇಬ್ಬರೂ ಹೊರಗಡೆ ಆಟ ಆಡ್ತಿದ್ದಾರೆ. ನಮ್ಮ ಲಕ್ಕಿ ಬಂದು ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದ, ಹೊರಗಡೆ ಅವ್ನು ಬಿಟ್ಟಿರಲಿಲ್ಲ. ಸೊ ಅವ್ರ ಅಕ್ಕ ಇಬ್ಬರೂ ಆಟ ಆಡೋದು ನೋಡ್ತಾ ಇದ್ದ. ಮೀಸ್ ಇವಾಗಂತೂ ತುಂಬಾ ಚುರುಕಾಗ್ಬಿಟ್ಟಿದ್ದಾನೆ. ಯಪ್ಪ, ಬಿಟ್ಟರೆ ಸಾಕು ಹೊರಗಡೆ ಓಡ್ತಾ ಇರ್ತಾನೆ, ನೀರಲ್ಲಿ ಆಟ ಆಡೋದು, ಇಲ್ಲಾಂದರೆ ಹೊರಗಡೆ ಹೋಗೋದು, ಬರ್ರಿ ಇದೇ ಮಾಡ್ತಿರ್ತಾನೆ ಗೈಸನು. ಅಪ್ಪ ಬಂದಿಲ್ಲ, ಬಾ ಲಕ್ಕಿ. ಇಲ್ಲಮ್ಮ, ಬಂದಿಲ್ಲ. ಗೈಸ್, ನೋಡಿದ್ರಲ್ವ ಎಷ್ಟು ಆಟ ಆಡ್ತಾನೆ ನಮ್ಮ ಲಕ್ಕಿ ಅಂತ. ಇವಾಗಂತೂ ಒಂದು ಕಡೆ ಕೂರಲ್ಲ ಅವನು, ಅಷ್ಟು ಆಟ ಆಡ್ತಾ ಇರ್ತಾನೆ. ಈವ್ನಿಂಗ್ ಬಂದು ಅಮ್ಮ ದೀಪ ಹಚ್ತಾಯಿದ್ರು. ದೀಪ ಹಚ್ಬಿಟ್ಟು ಇವಾಗ ಊದುಬತ್ತಿ ಹಚ್ತಾ ಇದ್ದಾರೆ. ಇವನು ಆಟ ಆಡ್ತಿದ್ದಾನೆ ನಮ್ಮ ಲಕ್ಕಿ. ಹಾಗೆ ಅದಾಗಿದ್ಮೇಲೆ ನಾನು ಟೀ ಮಾಡಿಕೊಟ್ಟೆ ಅಪ್ಪಾಜಿ ಅಮ್ಮಂಗೆ. ಎಲ್ಲರೂ ಟೀ ಕುಡಿದ್ರು. ಮಕ್ಕಳು ಟೀ ಕುಡಿದ್ಬಿಟ್ಟು ಆಟ ಆಡ್ಕೊಂಡು ಕೂತಿದ್ರು. ನಮ್ಮ ಚಿನ್ನಿಮಾನು ಬಂದುಬಿಟ್ಟು ಫ್ರೆಶನ್ ಅಪ್ ಆಗಿಬಿಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಹೊರಗಡೆ ಆಟ ಆಡ್ಕೊಂಡು ಬಂದಳು. ಇವಾಗ ಹೋಮ್ವರ್ಕ್ ಬರೀ ಬಾ ಅಂತ ನಾನು ಕರಿತಾ ಇದ್ದೆ, ಓದ್ಕೊಳ್ಳೋಣ ಅಂತ. ಇನ್ನೂ ಆಟ ಆಡ್ತಾಯಿದ್ದಾರೆ. ಸೊ
ಸ್ಕೂಲಿಂದ ಬರುವಾಗ ಒಂದು ಲೇಸ್ ತೊಗೊಂಡು ಬಂದಿದ್ದು, ಸೊ ಅದನ್ನು ಇವಾಗ ತೊಗೊಂಡು ಬಂದು ಇವಾಗ ತಿಂತಾ ಇದ್ದಾಳೆ. ಆವಾಗಲೇ ಆಟಾಡೋಕ್ಕೆ ಹೋಗಿದ್ಲಲ್ವ, ಇವಾಗ ನೆನಪಾಗಿದೆ, ಸೊ ತೊಗೊಂಡು ಬಂದು ತಿಂತಾ ಇದ್ದಾಳೆ. ನಮ್ಮ ಲಕ್ಕಿ ನೋಡಿ ಇವಾಗ ಹೆಂಗೆ ಕೂರ್ತಾನೆ ಅಂತ ಕೊಡು ಅಂತ, ಅವನು ಹಠ ಮಾಡ್ತಿದ್ದಾನೆ ನಂಗೆ ಲೇಸ್ ಕೊಡು ಅಂತ. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕೂರ್ತಾನೆ. ನಮ್ಮ ಚಿನ್ನಿನ ಸ್ಕೂಲಿಂದ ಬರೋದನ್ನೇ ಕಾಯ್ತಾ ಇರ್ತಾರೆ ಇಬ್ಬರು, ಲಕ್ಕಿ ಮತ್ತು ಜಾನಮ್ಮ. ಅವಳು ಏನಾದರೂ ತಿನ್ನಕ್ಕೆ ತರ್ತಾಳೆ ಅಂತ, ಕುರ್ಕುರೆ ಇಲ್ಲ ಚಾಕ್ಲೇಟ್ಸು, ಏನಾದರೂ ಸ್ವೀಟ್ಸು ಏನಾದರೂ ತೊಗೊಂಡು ಬಂದಿರ್ತಾಳೆ. ಅಪ್ಪ ಡೈಲಿ ಕೊಡಿಸ್ತಾರೆ, ಸೊ ಅವಳು ತೊಗೊಂಡು ಬಂದಿರ್ತಾಳೆ. ಜಾನಮ್ಮ ಮಲ್ಕೊಂಡಿರ್ತಾಳೆ ಮಧ್ಯಾಹ್ನ, ಆದರೂ ಚಿನ್ನಿ ವಾಯ್ಸ್ ಕೇಳಿದ್ಲು ಅಂದರೆ ಎದ್ದು ಬಂದುಬಿಡ್ತಾಳೆ, ಅಕ್ಕ 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 ಅಂದ್ಕೊಂಡು. ನಮ್ಮ ಲಕ್ಕಿನೂ ಕಾಯ್ತಾ ಇರ್ತಾನೆ ಅಕ್ಕ ಏನಾದರೂ ತೊಗೊಂಬರ್ತಾಳೆ ಅಂತ. ಇವಾಗ ಲೇಸ್ನ ತಿಂತಾ ಇದ್ದಾರೆ 3 ಜನ. ನಮ್ಮ ಲಕ್ಕಿ ಅಂತೂ ಎಲ್ಲ ತಿಂತಾನೆ ಅವ್ರ ಅಕ್ಕ ಜೊತೆ ಸೇರಿಕೊಂಡು. ವಿಜಯನಗರ ಡಿಸ್ಟಿಕ್ಕು ಹರಪನಹಳ್ಳಿ ತಾಲೂಕು ಹತ್ರ ಮೈಲಾರ ಇರೋದು. ಮೈಲಾರ ಲಿಂಗೇಶ್ವರ ಬಂದು ನಮ್ಮ ಮನೆ ದೇವರು, ಮತ್ತು ಚಂದ್ರಗುತ್ಯಮ್ಮ ಮೈಲಾರ ಲಿಂಗೇಶ್ವರ ನಮ್ಮ ಮನೆ ದೇವರು. ಇಯರ್ಲಿ ಕಾರ್ಣಿಕ ಆಗುತ್ತೆ. ನಮ್ಮ ಮನೇಲಿ ಅಪ್ಪ ಇಲ್ಲ, ನಮ್ಮ ತಮ್ಮ ಹೋಗ್ತಾರೆ ಕಾರ್ಣಿಕ ದಿನ. ಹೋಗ್ಬಿಟ್ಟು ಕಾರ್ಣಿಕ ಕೇಳ್ಕೊಂಡು ಬರ್ತಾರೆ ಮೈಲಾರ ಲಿಂಗೇಶ್ವರ ದರ್ಶನ ಮಾಡಿಕೊಂಡು. ಅದು ನಮ್ಮ ಮನೆ ದೇವ್ರು ಗೈಸ್, ಹಾಗಾಗಿ ಹೋಗಿ ಬರ್ತೀವಿ. ಆವಾಗವಾಗ ಎಲ್ಲರೂ ಹೋಗ್ತೀವಿ. ಯಾರೂ ಹೋಗೋಕ್ಕಾಗಿಲ್ಲ ಅಂದರೆ ಅಪ್ಪಾಜಿ ಇಲ್ಲ ಅಂದರೆ ನಮ್ಮ ತಮ್ಮ ಹೋಗ್ಬಿಟ್ಟು ಬರ್ತಾರೆ ಗೈಸ್. ಎಲ್ಲರಿಗೂ ಮೈಲಾರ ಲಿಂಗೇಶ್ವರನ ಆಶೀರ್ವಾದ ಇರಲಿ ಅಂತ ನಾನು ಇಯರ್ಲಿ ಜಾನ್ವರಿ ಇಲ್ಲ ಫೆಬ್ರವರಿಲೇ ತುಂಬ ದೊಡ್ಡ ಜಾತ್ರೆ ಆಗುತ್ತೆ ಗೈಸ್. ಇದನ್ನು ನೋಡೋದೇ ಒಂದು ಚಂದ, ತುಂಬಾ ಚೆನ್ನಾಗಿರುತ್ತೆ ಗೈಸ್. ಇದಾಗಿತ್ತು ಇವತ್ತಿನ ಬ್ಲಾಗ್. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.